ಸ್ನೇಹಿತರೆ ನಮಸ್ಕಾರ, ಶುಭೋದಯ, ಶುಭ ದಿನ. ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಯಿಂದ ನಿಮ್ಮ ಕುಮಾರ್. ಸ್ನೇಹಿತರೆ, ಇವತ್ತು ಬೆಂಗಳೂರು ಬನಶಂಕರಿ ಇಟ್ಟಮಡುವಿನಲ್ಲಿ ಶ್ರೀ ರಾಜರಾಜೇಶ್ವರಿ ಫೌಂಡೇಶನ್ ಎಂಬುವ ನೂತನ ಸೇವಾ ಸಂಸ್ಥೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಹಲವು ಮಹಿಳೆಯರೇ ಸೇರಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಅದರಿಂದ ದೀನ ದುರ್ಬಲರಿಗೆ, ಬಡವರಿಗೆ, ವಿಕಲಾಂಗರಿಗೆ ಮತ್ತು ಅಶಕ್ತರಿಗೆ, ಮಹಿಳೆಯರಿಗೆ, ವೃದ್ಧರಿಗೆ ಒಂದಷ್ಟು ಸಮಾಜ ಸೇವೆಯನ್ನ ಮಾಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಇವತ್ತು ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅವರ ಒಂದು ಟ್ರಸ್ಟ್ ಶ್ರೀ ರಾಜರಾಜೇಶ್ವರಿ ಫೌಂಡೇಶನ್ ಟ್ರಸ್ಟ್ ಅನ್ನ ಉದ್ಘಾಟನೆ ಮಾಡೋದ್ರ ಮೂಲಕ ಇಂದಿನಿಂದ ನಿರಂತರವಾಗಿ ಅವರು ಸೇವೆಯನ್ನ ಮಾಡಬೇಕು ಅನ್ನೋ ಒಂದು ಒತ್ತಾಸೆಯಿಂದ ಅಧ್ಯಕ್ಷರಾಗಿ ಜಾನಕಿರೆಡ್ಡಿ ಮತ್ತು ಕಾರ್ಯದರ್ಶಿಯಾಗಿ ಮಮತಾಶ್ರೀ ಅವರು ಬಹಳ ಆಸಕ್ತಿಯಿಂದ ಹೆಚ್ಚಿನ ಮುತುವರ್ಜಿ ವಹಿಸಿ ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡ್ತಿದ್ದಾರೆ. ಇವರ ಜೊತೆಗೆ ಹಲವಾರು ಮಹಿಳೆಯರು ಸೇರಿ ಈ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವರಿಗೆ ಶುಭವಾಗಲಿ. ಈ ಶ್ರೀ ರಾಜರಾಜೇಶ್ವರಿ ಫೌಂಡೇಶನ್ನಿಂದ ಅವರು ಅಂದುಕೊಂಡಂತಹ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ. ಅದರಿಂದ ಜನಕ್ಕೆ ಮತ್ತು ಯಾರಿಗೆ ಅಸಹಾಯಕರಿಗೆ ಸೌಲಭ್ಯಗಳು ಬೇಕೋ ಅವರು ಸಹಿತ ಈ ಒಂದು ಸಂಸ್ಥೆಯನ್ನ ಸಂಪರ್ಕಿಸಬಹುದು ಅಂತ ಹೇಳ್ತಾ ಈ ಒಂದು ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ರಾಜರಾಜೇಶ್ವರಿ ಫೌಂಡೇಶನ್ ಅಂತ ನಮ್ಮ ಸಂಸ್ಥೆನ ನಾವು ಪ್ರಾರಂಭ ಮಾಡುತ್ತಿದ್ದೇವೆ. ಇದ್ರ ಉದ್ದೇಶ ಏನಂತಂದ್ರೆ, ಬಡ ಮಹಿಳೆಯರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳು ಓದ್ಬೇಕಂತ ತುಂಬಾ ಆಸೆ ಇರುತ್ತೆ. ತಂದೆ ತಾಯಿ ಆದವರು ಅವ್ರಿಗೆ ಶಕ್ತಿ ಇರಲ್ಲ. ಆದ್ರೂ ಅದಕ್ಕೋಸ್ಕರ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಬಡ ಮಕ್ಕಳು ಓದ್ಬೇಕು ಅಂತ ಆಸೆ, ಹಾಗೂ ಅನಾಥ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ನಾವು ಮೊದಲು ಆದ್ಯತೆ ಕೊಡ್ಬೇಕು. ಅವರು ಸ್ವಾವಲಂಬಿಗಳಾಗ್ಬೇಕು. ಏನು ಅಂತಂದ್ರೆ, ಕೆಲವೊಬ್ಬರಿಗೆ ಏನು ಕೆಲಸ ಗೊತ್ತಿರಲ್ಲ. ನಮ್ಮ ಕೈಯಲ್ಲಾದಷ್ಟು ಯಾವ್ದಾದ್ರು ಅವ್ರಿಗೆ ಉದ್ಯೋಗ ಕಲ್ಪಿಸಿ ಅವ್ರಿಗೊಂದು ಅವಕಾಶ ಮಾಡ್ಕೊಡ್ಬೇಕು. ಬಡ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡ್ಕೊಡ್ಬೇಕು. ನಾವು ವೃದ್ಧರಿಗೆ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡ್ಬೇಕು ಅಂತ ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗೂ ದೇವರ ಅನುಗ್ರಹದಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದ್ವಿ. ಹಾಗೂ ನಾವು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು ದೇವರ ಕೃಪೆಗೆ ಪಾತ್ರರಾಗಿದ್ದೇವೆ. ಹಾಗೂ ನಾವಿವಾಗ ಶ್ರೀ ರಾಜರಾಜೇಶ್ವರಿ ಫೌಂಡೇಶನ್ ಅಂತ ಒಂದು NGO ಸ್ಥಾಪನೆ ಮಾಡಿದ್ದೀವಿ. ಇದು ಏನಕ್ಕೆ ಮಾಡಿರೋದು ಅಂದ್ರೆ, ಮಹಿಳೆಯರಿಗೆ, ಮಕ್ಕಳಿಗೆ, ಅನಾಥ ಮಕ್ಕಳಿಗೆ, ವೃದ್ಧರಿಗೆ, ಇವರಿಗೆ ಯೂಸ್ ಆಗ್ಲಿ, ಸಹಾಯ ಆಗ್ಲಿ ಅಂತ ನಾವು ಒಂದು ಉದ್ದೇಶದಿಂದ
ಈ ರಾಜರಾಜೇಶ್ವರಿ ಫೌಂಡೇಶನ್ ನಾವು ಸಂಸ್ಥೆನ ಇವತ್ತು ನಾವು ರಿಜಿಸ್ಟ್ರ್ ಆಗಿ ದೇವಸ್ಥಾನದಲ್ಲಿ ಪೂಜೆನೂ ಇಟ್ಕೊಂಡಿದ್ದೀವಿ. ಆ ಭಗವಂತ ಏನು ನಾವು ಸಂಸ್ಥೆ ಪ್ರಾರಂಭ ಮಾಡಿದ್ದೀವೋ ಆ ದೇವ್ರ ಬೆಂಬಲ ಕೊಟ್ಟು ನಮಗೆ ಆಶೀರ್ವಾದ ಕೊಟ್ಟು ಏನು ಬಡ ಹೆಣ್ಮಕ್ಳಿಗೆ ಎಜುಕೇಷನ್ ಆಗಿರ್ಬೋದು, ಮಕ್ಕಳಿಗೆ ಎಲ್ಲ ಥರದ ವ್ಯವಸ್ಥೆ ಮಾಡಬೇಕು ಅಂತ ಉದ್ದೇಶಕ್ಕೆ ಒಂದೇ ಕಾರಣಕ್ಕೆ ನಾವು ಈ ಸಂಸ್ಥೆ ಓಪನ್ ಮಾಡಿದ್ದೀವಿ. ಅದಕ್ಕೋಸ್ಕರ ಏನು ಒಂದು ತಿಂಗಳಿಗೊಂದು ಸತಿ ಅನಾಥಾಶ್ರಮ ಆಗಿರ್ಬೋದು, ಈ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗಾಗಿರ್ಬೋದು, ಅವ್ರಿಗೆಲ್ಲ ನಾವೊಂದು ಏನಾದರೂ ಒಂದು ಸೌಲಭ್ಯವನ್ನು ಒದಗಿಸ್ಬೇಕು ಅಂತ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಆ ದೇವರು ನಮಗೆ ಆಶೀರ್ವಾದ ಕೊಟ್ಟು ಈ ಸಂಸ್ಥೆ ಚೆನ್ನಾಗಿ ಬೆಳೀಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ರಾಜರಾಜೇಶ್ವರಿ ಫೌಂಡೇಶನ್ ವತಿಯಿಂದ ದೇವರ ಕಡೆಯಿಂದ ಎಲ್ಲರೂ ಚೆನ್ನಾಗಿ ರಾಜರಾಜೇಶ್ವರಿ ಫೌಂಡೇಶನ್ ಅಂತ ಇದರಲ್ಲಿ ಇವ್ರ ಜೊತೆಗೆ ನಾವು ಸೇರ್ಕೊಂಡು ಅವ್ರನ್ನ ಬಡವಾಗಿ ಬಡ ಮಕ್ಕಳಿಗೆ ನಾವು ಕೈಲಾಗಿ ಸೇವೆಯನ್ನು ಮಾಡ್ತೀವಿ. ಇಂದಿರಾ ಬನ್ನಿ. ಎಲ್ಲ ಬಡ ಮಕ್ಕಳಿಗೆ ಒಳ್ಳೆಯದು ಎಲ್ಲ ಒಳ್ಳೆಯದು. ಶಾಂತಿ ಮೇಡಮ್ ಅವರು ನಮ್ಗೆ ತುಂಬಾ ಪರಿಚಯ. ಅವ್ರನ್ನೇ ನಮ್ಗೆ ರೆಕಮೆಂಡ್ ಮಾಡಿದ್ರು. ಎಲ್ಲ ಬಡವ್ರಿಗೆ ಎಲ್ಲ ಸಹಾಯ ಮಾಡ್ತಾ ಇದ್ವಿ. ಬಡ ಮಕ್ಕಳಿಗೆಲ್ಲ ಒಂದು ಸಹಾಯ ಆಗಲಿ ಅಂತ ಈ ರೀತಿ ಎಲ್ಲ ಮಾಡ್ತಾ ಇದ್ವಿ. ನೀವೆಲ್ಲ ಮಾತಾಡ್ತೀವಿ.